ಇನ್ಸ್ಟಾಗ್ರಾಮ್ ಅಲ್ಲಿ ತರ್ಕ್ಲಾಂಡಿ ಮಂದಿ ಸಿಕ್ತಾಗ ರೀಲ್ಸ್ ಮಾಡ್ತಾವ್ರೆ. ನೋಡೋರು ನಾವು ಆಡೋರು ಅವರು ಹುಚ್ಚಿಡ್ದಂಗ ಅವರು ಮಾಡ್ತಾವ್ರೆ. ಬಿಗ್ ಡಾಗ್ಸ್ ಬಿಗ್ ಡಾಗ್ಸ್ ಬಿಗ್ ಡಾಗ್ಸ್ ಬಿಗ್ ಡಾಗ್ಸ್ ಇಲ್ಲ ಸ್ವಾಮಿ. ಹಾಯ್ ಹಲೋ ನಮಸ್ಕಾರ. ಜನಮೆಚ್ಚಿದ ಜಾತ್ರೆಗಳೇ ತುಂಬಿರೋ ಜಂಗಲ್ ಸೋಷಿಯಲ್ ಮೀಡಿಯಾದ ಬಿಗ್ ಡಾಗ್ಸ್ ಗೆ ಸ್ವಾಗತ ಸುಸ್ವಾಗತ. ಇದು ಕರ್ನಾಟಕದ ಮೊಟ್ಟ ಮೊದಲ ರಿಯಾಲಿಟಿ ಶೋ ಅಲ್ಲ, ರೀಲ್ ಶೋ. ಸ್ಪಾನ್ಸರ್ಡ್ ಬೈ ತೂತಿಲ್ದಿರೋ ತೂತೊಡೆ, ಕೋ ಸ್ಪಾನ್ಸರ್ಡ್ ಬೈ ಕಲ್ಲಿಲ್ದಿರೋ ಕಲ್ಲಂಗಡಿ. ನಿಮ್ಗೆಲ್ಲ ಗೊತ್ತು, ನಮ್ಮ ದೊಡ್ಡಣ್ಣ ಕಿರುತೆರೆಯಲ್ಲಿ ದೊಡ್ಡದಾಗಿನೇ ದಬ್ಬಾಕ್ತಿರ್ತಾರೆ. ಆ ದೊಡ್ಡಣ್ಣ ಅಲ್ಲ, ಈ ದೊಡ್ಡ ಹಂಗೇಳ್ ಮತ್ತೆ ರಿಯಾಲಿಟಿ ಇಲ್ಲದೆ ಇದ್ರು ರಿಯಾಲಿಟಿ ಶೋ ಅಂತ ಕಿರುತೆರೆಯಲ್ಲಿ ಬರೋ ನಮ್ಮ ದೊಡ್ಡಣ್ಣನ ನೋಡಿ ಇನ್ಸ್ಪೈರ್ ಆಗಿ ನಾವು ಕಿತ್ತೋಗಿ ತೆರೆಮರೆಯಲ್ಲಿ ತರಾವರಿಯಾಗಿ ಆಡ್ಕೊಂಡು ಬಿಗ್ ಬಾಸ್ ಗೆ ಕರ್ಕೊಳ್ಳಿ ಅಂತ ಸಿಕ್ಕಾಪಟ್ಟೆ ಸೆಡೆ ಆಟಗಳನ್ನ ಆಡ್ಕೊಂಡು ಕೇಳ್ಕೊಂಡು ಬೇಡ್ಕೊಂಡು ಬೀದಿ ಬೀದಿಯಲ್ಲಿ ಬೇದಿ ಮಾಡ್ಕೊಳ್ಳೋ ಬೆರ್ಗು ಬೆಪ್ಗಳನ್ನ ನಾವು ಕರ್ಕೊಂಡು ಬಂದು ನಮ್ಮ ಬಿಗ್ ಡಾಗ್ಸ್ ಅಲ್ಲಿ ಚಾನ್ಸ್ ಕೊಟ್ಟಿದ್ದೀವಿ. ಏನ್ ಹೇಳ್ತಾ ಇದೀಯ ಗುರು? ವೀಕ್ಷಕರೇ, ಈ ಬಿಗ್ ಡಾಗ್ಸ್ ನ ನೀವು ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಹೊಡಿರಿ. ಅದು ಸೌಂಡ್ ಬರಲ್ಲ, ಬಿಗ್ ಡಾಗ್ಸ್ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ. ಸರಿ ಬಿಡು. ವೀಕ್ಷಕರೇ, ನೀವು ವೇಟ್ ಮಾಡದೇ ಇದ್ರು ನಮ್ಮ ಬಿಗ್ ಡಾಗ್ಸ್ ಗೆ ಬರೋ ಕಂಟೆಸ್ಟೆಂಟ್ ಗಳನ್ನ ಕರೆಯೋ ಸಮಯ ಬಂದಿದೆ. ಮೊದಲಿಗೆ ಯಾರು ಬರ್ತಿರೋದು ಅಂತ ಗೆಸ್ ಮಾಡ್ತೀರಾ? ಯಾರು? ಇವ್ರು ಹಿಂದೆ ಬಿಟ್ಟವನೇ ಪುಕ್ಕ. ಓದೋದ್ ಕಡೆ ಎಲ್ಲ ಕಿರ್ಚೋದೇ ಇವನ್ ಕಾಯಕ. ಕ್ರಿಂಜ್ ಗೆ ಕ್ಯಾನ್ಸರ್ ಬರೋ ಹಾಗೆ ಆಡೋದ್ರಲ್ಲಿ ಟಾಪು ಈ ಕಪಿ ಮುಖ. ಬಿಗ್ ಬಾಸ್ ಮನೆಗೆ ಓದ್ಬೇಕು ಅಂತ ಫುಲ್ ಸರ್ಕಸ್ ಮಾಡ್ತಾವನೆ ಈ ಬಾಲಕ. ಅವ್ನ್ ಬೇರೆ ಯಾರು ಅಲ್ಲ, ಅಶೋಕ. ಗುರು, ಐ ಆಮ್ ಬ್ಯಾಕ್. ಇವ್ರನ್ನ ನಾವು ಮಾನಸಿಕ ಅಸ್ವಸ್ಥರ ಕ್ಯಾಟಗರಿಯಿಂದ ಸೆಲೆಕ್ಟ್ ಮಾಡಿದೀವಿ. ಬನ್ನಿ ಮಾತಾಡ್ಸುವ. ಡಮ್ಮಿ ಅಶೋಕ್ ಅವರೇ, ಬಿಗ್ ಬಾಸ್ ಗೆ ನಿಮ್ಮನ್ನ ಸೆಲೆಕ್ಟ್ ಮಾಡಲ್ಲ ಅಂತ ಗೊತ್ತಿದ್ರು ಲಾಸ್ಟ್ ಇಯರ್ ಬಿಗ್ ಬಾಸ್ ಬ್ಯಾಕ್ ಗೇಟ್ ಅಲ್ಲಿ ಹಂಗೆ ಬೀದಿ ನಾಯಿ ತರ ಕಾಯ್ಕೊಂಡು ಯಾವಾಗ್ಲೂ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬೊಗಳ್ಕೊಂಡು ಸಾಯ್ತಿದ್ರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಇರಲ್ಲ ಬಿಡು, ನಿನ್ಗೆ ಇದ್ದಿದ್ರೆ ಯಾಕೆ ಹಿಂಗ್ ಆಡ್ತಿದೆ ಬಡ್ಡಿ ಕುಸೆ. ಏನ್ ಬ್ರೋ ನೀನು? ಅಲ್ಲ, ನಿಮ್ ತಾಯಿ ನೋಡಿದ್ರೆ ಮನೇಲಿ ವೆರೈಟಿ ಊಟ ಮಾಡಾಕ್ತಿದ್ರೆ ನೀನೇನ್ ಬ್ರೋ ಇಲ್ಲಿ ಬಿಗ್ ಬಾಸ್ ಮನೆ ಮುಂದೆ ಕುತ್ಕೊಂಡು? ನೀವೇ ನೋಡ್ತಾ ಇದ್ರಲ್ಲ ಬ್ರೋ, ಆಚೆ ಕುತ್ಕೊಂಡು ಇಷ್ಟು ಕಷ್ಟ ಬೀಳ್ತಾ ಇದೀನಿ. ಇನ್ನ ಬಿಗ್ ಬಾಸ್ ಒಳಗಡೆ ಹೋದ್ರೆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತೀನಿ ಬ್ರೋ. ಹೋಯ್ತೀನಿ ಬಿಗ್ ಬಾಸ್. ಹೋಗೇ ಹೋಯ್ತೀರಾ? ಅದೇನ್ ಪಬ್ಲಿಕ್ ಟಾಯ್ಲೆಟ್? ಚೆನ್ನಾಗಿ ಗಂಟಕ್ ಬರೋ ಗಂಟ ತಿನ್ಬಿಟ್ಟು ತುದಿಗ್ ಬರ್ತಿದ್ದಂಗೆ ತಡ್ಕೊಳಕ್ಕಾಗದೆ ತಟ್ಟಂತ ಹೋಗಿ 5 ರೂಪಾಯಿ ಕೊಟ್ಟು ಇಷ್ಟ ಬಂದಂಗೆ ಅಂತ ಚಟ್ನಿ ಹಾಕ್ಬಿಟ್ಟು ಆಚೆ ಬರೋಕೆ. ಅದು ಬಿಗ್ ಬಾಸ್. ಡಮ್ಮಿ ಅಶೋಕ್ ಅವರೇ, ಅಲ್ಲಿಗೆ ಹೋಗೋಕೆ ತುಂಬಾ ಜನ ಕಾಯ್ಕೊಂಡಿರ್ತಾರೆ. ನಾನೇನ್ ಗೇಟ್ ಮುಂದೆ ಗೆಣಸ್ ಕಿಳಕ ಕೂತಿದ್ದೀನಿ. ಗೆಣಸ್ ಕೀಳೋಕ್ ನಿಂತಿದ್ಯೋ ಇಲ್ಲ ಮೆಣಸ್ ಕೀಳೋಕ್ ನಿಂತಿದ್ಯೋ ಗೊತ್ತಿಲ್ಲ. ಆದ್ರೆ ನೀನ್ ಈ ತರ ಗೆಂಡೆ ತಿನ್ನಂಗೆ ಗೇಟ್ ಮುಂದೆ ಗಲ್ಗಲಿಗೆ ಆಡ್ತಿದ್ರೆ ನೋಡೋಷ್ಟು ನೋಡಿ ನೀನ್ ಗೆಣಸ್ ಕೀಳೋದಿರ್ಲಿ, ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಬಂದು ನಿನ್ ಗೆಣಸ್ ಕಿತ್ತು ನಿನ್ನ ಗಾಬರಿ ಮಾಡ್ಬಿಟ್ಟರು ಅಂತ ಹೇಳಕ್ ಬಂದೆ. ಬಿಗ್ ಬಾಸ್ 29 ದಿನದಿಂದ ಇಲ್ಲೇ ಇದ್ದೀನಿ, ಇಲ್ಲೇ ವಿಡಿಯೋಸ್ ಮಾಡ್ತಾ ಇದೀನಿ. ನಿಮ್ಗೂ ಗೊತ್ತು ನನ್ ಕಷ್ಟ. ಇನ್ನ ಯಾಕೆ ನಾನು ಕರೀತಾ ಇಲ್ಲ ಬಿಗ್ ಬಾಸ್? ಅಶೋಕ್ ಅವರೇ, ನಿಮಗೆ ಗೇಟ್ ಮುಂದೆ ಬೀದಿ ನಾಯಿ ತರ ಎಷ್ಟೇ ಬೊಗಳ್ಕೊಂಡು ಬಾಯಿ ಬಡ್ಕೊಂಡು ಮೈ ಪಡ್ಕೊಂಡ್ರು ಅವರು ನಿಮ್ಮನ್ನ ಕರ್ಕೊಳ್ಳೋದಿಲ್ಲ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಏನಾದ್ರೂ ತರಾವರಿ ತರಿಕ್ಲಾಂಡಿ ಆಟಗಳನ್ನ ಆಡ್ಬೇಕು, ಅಥವಾ ಹೊಸದಾಗಿ ಏನಾದ್ರೂ ಊರ್ ಮಿಂಡ್ರಿ ತರ ವಿಡಿಯೋ ಮಾಡ್ಬೇಕು. ಅಂತ ಏನ್ ಮಾಡ್ತೀರಾ ಹೇಳಿ? ಗೊತ್ತಿರೋದು ಪಾದಯಾತ್ರೆ ಮಾಡಕ್ಕಲ್ಲ, ಪಲ್ಟಿ ಯಾತ್ರೆ ಮಾಡಕ್ಕೆ. ಇಡೀ ಎಷ್ಟೆಲ್ಲ ಯಾರು ಮಾಡಿಲ್ಲ, ಮಾಡ್ತಾರೆ ಅಲ್ವಾ ಗೊತ್ತಿಲ್ಲ. ಅಕ್ಕತ್ತಾಗಿ ಇಷ್ಟ ದಿನ ಕಬ್ಜನ್ ಪಾದಯಾತ್ರೆ ಆಯ್ತು, ಇವಾಗ ನಿಂದು ಪಲ್ಟಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು? ಅಶೋಕ, ನೀನು ಪಲ್ಟಿ ಯಾತ್ರೆ ಅಲ್ಲ, ತೆಗೆದಲ್ಲಿ ತಾಕೊಂಡು ತವೆಯ ಯಾತ್ರೆ ಮಾಡಿದ್ರು ಅವರು ನಿನ್ನನ್ನ ಕರ್ಕೊಳ್ಳೋದಿಲ್ಲ. ಪಾದಯಾತ್ರೆ ಪಲ್ಟಿ ಯಾತ್ರೆ ಎಲ್ಲ ವರ್ಕೌಟ್ ಆಗಲ್ಲ. ಸುಮ್ನೆ ಶವಯಾತ್ರೆ ಮಾಡ್ಬಿಡು. ಅತ್ಲಾಗೆ ಬಿಗ್ ಬಾಸ್ ಗೂ ನೆಮ್ಮದಿ, ಇನ್ಸ್ಟಾಗ್ರಾಮ್ ನೋಡೋ ನಮಗೂ ನೆಮ್ಮದಿ. ಎಲ್ಲಿಂದ ಬರ್ತಿರೋ ನೀವು? ಡಮ್ಮಿ ಅಶೋಕ್ ಅವರೇ, ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಬಿಗ್ ಬಾಸ್ ಅವ್ರು ಏನಾದ್ರೂ ಹೆಂಗ್ ಬರ್ತೀಯ ಬಾ ನಾವು ನೋಡ್ತೀವಿ ಅಂತ ಚಾಲೆಂಜ್ ಏನಾದ್ರೂ ಮಾಡಿದ್ರೆ ಏನ್ ಮಾಡ್ತೀರಾ? ಬಿಗ್ ಬಾಸ್ ಹೆಂಗ ಬತ್ತೀಯ ಬಾರೋ ನೋಡೇ ಬಿಡೋದ ಅಂದ್ರೆ ಮಾತ್ರ ನಿಮ್ಮ ಅಮ್ಮನ ನಾಣೆಗೂ ನ್ಯೂಸ್ ಪೇಪರ್ ಅಲ್ಲಿ ಬಂದೇ ಬರ್ತೀನಿ ಬಿಗ್ ಬಾಸ್. ಅಯ್ಯೋ, ನೀನು ಮೊಟ್ಟೆ 3 ಮಕ್ಳಿಗೆ ಕಟ್ಟ ಮೆತ್ತ ಪೇಪರ್ ಅಲ್ಲಿ ಬರೋದು. ಆಮೇಲೆ ಮೊದಲು ಆ ಪೇಪರ್ ನ ಸೀದಾ ಹಿಡ್ಕೊಂಡು ನೋಡು, ಉಲ್ಟಾ ಹಿಡ್ಕೊಂಡಿದ್ಯಾ ಹುಚ್ಚ ಮುದೇವಿ. ನೀನ್ ಹಿಂಗೆ ಅರ್ಚ್ಕೊಂಡು ಕಿರ್ಚ್ಕೊಂಡು ಬಿಗ್ ಬಾಸ್ ಗೇಟ್ ಮುಂದೆ ಬೆರಗ್ ಬಂದವರಂಗ ಆಡ್ತಿರು. ಇದುವರೆಗೂ ಯಾರು ಬಿಗ್ ಬಾಸ್ ನ ನೋಡಿಲ್ಲ, ಯಾರ ಕಣ್ಗೂ ಬಿಗ್ ಬಾಸ್ ಕಂಡಿಲ್ಲ. ಬಟ್ ನೀನ್ ಹಿಂಗೆ ಆಡ್ತಿರೋದ್ ನೋಡಿ ನೋಡಿ ಫ್ರಸ್ಟ್ರೇಷನ್ ತಡೆಯೋಕಾಗ್ದೆ ಆ ಬಿಗ್ ಬಾಸ್ ಸ್ವತಃ ಬಂದು ನಿನ್ ಕುಂಡಿ ಮೇಲೆ ಒದ್ದು ಕಳ್ಸ್ಕೊಳೋ ಅಂತ ಮಕ್ಕುಗಿದ್ ಕಳಿಸ್ತಾರೆ ಅಷ್ಟೇ. ವೀಕ್ಷಕರೇ, ಬನ್ನಿ ಇವಾಗ ನಮ್ಮ ಬಿಗ್ ಡಾಗ್ ಶೋನ 2ನೇ ಕಂಟೆಸ್ಟೆಂಟ್ ಅನ್ನ ಸ್ವಾಗತ ಮಾಡುವ. ಮಾನ ಮರ್ಯಾದೆ ಎಲ್ಲ ಬಿಟ್ಟಿ ಮೈ ಕಾಣೋ ತರ ಬಟ್ಟೆ ಹಾಕ್ತಾಳೆ ಈ ಪುಟ್ಟಿ. ಮಾಡೋ ವಿಡಿಯೋಸ್ ಎಲ್ಲ 18+ ಕಸದ ತೊಟ್ಟಿ. ಇವಳ ಹೆಸರೇ ಸೋನು ಶೆಟ್ಟಿ. Hey guys. ಇವರನ್ನ ನಾವು ಮೋಟಿವೇಶನ್ ಕ್ಯಾಟಗರಿಯಿಂದ ಸೆಲೆಕ್ಟ್ ಮಾಡಿದೀವಿ. ತೋರಿಸಿ ಸೋನು ಶೆಟ್ಟಿ ಅವರೇ, ತೋರಿಸಿ ಬೇಗ ಬೇಗ. ಅಯ್ಯೋ, ಡಬಲ್ ಮೀನಿಂಗ್. ಅಂದ್ರೆ ನೀವು ಮಾಡೋ ಮೋಟಿವೇಶನ್ ಎಂತದ್ದು ತೋರಿಸಿ ಅಂತ. Hey guys, ಏನು ಗೊತ್ತಾ, ನಮ್ಮ ಲೈಫು ತುಂಬ ಕ್ಲೀನಾಗಿರ್ಬೇಕಂತಂದರೆ ಕಾಟಾಚಾರಕ್ಕೆ ಮಾತಾಡೋರನ್ನ ಕಾಲಡಿಲಿ ಇಡಬೇಕು. ಅಯ್ಯೋ, ಮೋಟಿವೇಶನ್ ತೋರಿಸು ಅಂದ್ರೆ ಮೈ ಮಾಟ ತೋರಿಸ್ತಿದ್ಯಲ್ಲವ ತಾಯಿ. ಇದನ್ನೆಲ್ಲ ನೋಡಿ ನಿಮ್ ಮನೆಯವರು ಎಕ್ಕಡಕ್ಕೆ ಏನ್ ಬೇಡ್ಕೊಂಡು ಹೊಡೆಯಲ್ವಾ? ಅಥವಾ ನಿಮ್ ಮನೆಯಲ್ಲಿ ಹೇಳೋರು ಕೇಳೋರು ಯಾರು
ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇರೋದು, ನಿಯತ್ತಾಗಿ ಬದುಕ್ತಾ ಇರೋದು ಗೈಸ್ ನಾನು. ಓಹೋ, ಇಂಡಿಪೆಂಡೆಂಟ್ ಆಗಿ ಬದುಕ್ತಾರಲ್ಲ, ಕಿತ್ತು ತಿನ್ನೋ ಬಡತನ ಇರ್ಬೇಕು. ಬಟ್ಟೆ ತಕೊಳ್ಳೋಕು ದುಡ್ಡು ಸಾಲ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಮೈ ಮೇಲೆ ಹಾಕೋ ಬಟ್ಟೆ ಸಹ ಕಮ್ಮಿ ಆಗಾಕ್ತವ್ರೆ ಪಾಪ. ಇನ್ನು ಮುಂದೆ ಆದ್ರೂ ನಿಮ್ಮ ಮೈ ಮುಚ್ಕೊಳ್ಳೋ ಅಷ್ಟು ಬಟ್ಟೆ ತಕೊಳ್ಳೋ ಶಕ್ತಿನ ಭಗವಂತ ನಿಮ್ಗೆ ಕೊಡ್ಲಿ ಸೋನು ಚಟ್ನಿ ಅವರೇ. ಸಾರಿ ಸೋನು ಶೆಟ್ಟಿ ಅವರೇ. ಇವಾಗ ಏನಂದ್ರೆ ಸೋನು ಅವರೇ, ನೀವು ಹಿಂಗೆ ಬಿಚ್ಚಮ್ಮನ್ ತರ ಬಾಡಿ ತೋರಿಸ್ಕೊಂಡು ಬೆರಗ್ ಬಂದಂಗ್ ಆಡ್ತಿರೋದ್ ನೋಡಿ ಒಂದಷ್ಟು ಜನ ಕಮೆಂಟ್ ಅಲ್ಲಿ ಕ್ಯಾಕರಿಸಿ ಉಗಿತಾರಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಾನೆಲ್ಲ ತಲೆಯೂ ಕೇಳಿಸ್ಕೊಳಲ್ಲ. ಇದೇ ತರ ಅಶ್ಲೀಲ ಕಮೆಂಟ್ಸ್ ನಿಮ್ಮ ಅಮ್ಮಂದಿರಿಗೆ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಇದಪ್ಪ ಮಾತಂದ್ರೆ ಕರೆಕ್ಟ್ ಆಗಿ ಹೇಳಿದ್ರಿ. ನಿಮಗ್ ಮಾಡೋ ತರ ಅಶ್ಲೀಲ ಕಮೆಂಟ್ಸ್ ನ ಅವ್ರ ಅಮ್ಮಂದಿರಿಗೆ ಮಾಡಿದ್ರೆ ಸುಮ್ಮನೆ ಇರ್ತಾರಾ? ಇರಲ್ಲ. ಯಾಕಂದ್ರೆ ಅವ್ರ ಅಮ್ಮ ಆಗ್ಲಿ ಅಥವಾ ಅವ್ರ ಮನೇಲಿರೋ ಹೆಣ್ಮಕ್ಳಾಗ್ಲಿ ನಿಮ್ ತರ ಮಾನ್ಗೆಟ್ಟವ್ರಂಗೆ ಬಟ್ಟೆ ಹಾಕೊಂಡು ಆನ್ಲೈನ್ ಅಲ್ಲಿ ಮುರು ಬಿಟ್ಟವ್ರಂಗೆ ಆಡಲ್ವಲ್ಲ, ಅದಕ್ಕೆ ನಿಮ್ಮನ್ ಕಂಡ್ರೆ ಹೊಟ್ಟೆ ಕಿಚ್ಚು ಅವ್ರಿಗೆ. ಅದಕ್ಕೆ ಬಂದು ನಿಮ್ಗೆ ಅಶ್ಲೀಲವಾಗಿ ಕಮೆಂಟ್ ಹಾಕ್ತಾರೆ ಅಷ್ಟೇ. ಆಮೇಲೆ ಇನ್ನೊಂದೇನಂದ್ರೆ ಸೋನು ಚಟ್ನಿ ಅವರೇ, ನಿಮ್ಮನ್ನ ನೋಡ್ದವರೆಲ್ಲ ಜೂನಿಯರ್ ಸೋನುಗೌಡ ಅಂತಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಕಂಪೇರಿಸಮ್, ಈ ಕಂಪೇರಿಸಮ್ ಅನ್ನೋದು ಪದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಗೊತ್ತಾ ಗೈಸ್? ಕಂಪ್ಯಾರಿಸಮ್ ಅನ್ನೋ ಪದಕ್ಕೆ ನಿಜವಾಗ್ಲೂ ವ್ಯಾಲ್ಯೂ ಇಲ್ಲ ಕಣಕ. ಯಾಕಂದ್ರೆ ಅದು ಕಂಪ್ಯಾರಿಸಮ್ ಅಲ್ಲ, ಕಂಪ್ಯಾರಿಸನ್. ಮುಂದೆ ಕೇಳಕ ಗೈಸ್ ಏನ್ ಗೊತ್ತಾ, ಇಷ್ಟು ದಿನ ನೀವು ನನಗೆ ನಿವೇದಿತಾ ಗೌಡಗೆ ಕಂಪೇರ್ ಮಾಡ್ತಿದ್ರಿ, ಅವಾಗ ನಾನು ಏನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಬಿಕಾಸ್ ಆ ಹುಡುಗಿ ಒಳ್ಳೆಯವಳು, ಯಾವ ಬೋಳಿ ಮಗ ಹೇಳ್ದ ನಂಗೆ ಗೊತ್ತು. ಸೊ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಜೂನಿಯರ್ ನಿವೇದಿತಾ ಗೌಡ ಅಂತ ಹೇಳ್ತಿದ್ರೆ. ಬಟ್ ಇವಾಗ ಇವಳು ಅವಳ ಗಲೀಜು ಗುರು ಸೋನು ಗೌಡ. ಯಪ್ಪ, ಅವಳ ಮುಖ ನೋಡು ಗುರು, ಅವಳು ನನಗೆ ಇಷ್ಟಕ್ಕೂ ಬರಲ್ಲ ಗುರು, ರಾಗಿ ಕಾಳ್ಗಷ್ಟು ಬರಲ್ಲ ಅವಳು. ಅವಳು ದಯವಿಟ್ಟು ಹೋಲಿಸ್ಬೇಡಿ ಗುರು. ಹೌದು ನಿಜ. ಯಾಕ್ರ ಸೋನು ಶೆಟ್ಟಿ ಅವರನ್ನ ಸೋನು ಗೌಡ ಹೋಲಿಕೆ ಮಾಡ್ತಿರಲ್ಲ? ಸೋನು ಗೌಡನೇ ಬೇರೆ, ಸೋನು ಶೆಟ್ಟಿನೇ ಬೇರೆ. ಸೋನು ಗೌಡ ಗಲೀಜಾದ್ರೆ ಸೋನು ಶೆಟ್ಟಿ ಗಾರ್ಬೇಜು, ಗೊತ್ತಾ? ಹಂಗಾದ್ರೆ ನಿವೇದಿತಾ ಗೌಡಗೆ ಹೋಲಿಕೆ ಮಾಡಿ ಒಳ್ಳೆಯವಳು ಅಂದ್ರಲ್ಲ, ನಿವೇದಿತಾ ಗೌಡ ಏನು ಅಂತ ಕೇಳ್ತೀರಾ? ಸೋನು ಗೌಡ ಗಲೀಜು, ಸೋನು ಶೆಟ್ಟಿ ಗಾರ್ಬೇಜು, ನಿವೇದಿತಾ ಗೌಡ ವೇಸ್ಟೇಜು ಅಷ್ಟೇ. ಇವರೆಲ್ಲ ಒಂದು ನಾಣ್ಯದ ಮೂರು ಮುಖಗಳು. ನಾವು ನೋಡಿ ಸಾಕಾಗಿದೆ ಸ್ವಾಮಿ. ಇವಾಗ ಕೊನೆಯದಾಗಿ ನಮ್ಮ ಬಿಗ್ ಡಾಗ್ಸ್ ಮನೆಗೆ ಹೋಗೋಕ್ಕೂ ಮುಂಚೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಸೋನು ಚಟ್ನಿ ಅವರೇ? ಗುರು ಏನ್ ಗೊತ್ತಾ, ಯಾವುದೇ ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ಅಲ್ಲಿ ತುಂಬಾ ಬೆಲೆ ಕೊಡೋದು ಮನಿ ಈಸ್ ಎವ್ರಿಥಿಂಗ್. ಹೈಲೈಟ್ ಆಗಿ ಕಾಣಿಸ್ತಿರೋದು ಕಪ್ಪು, ನೀನು ಮಾಡ್ತಿರೋದು ತಪ್ಪು. ತಕೊಂಡು ತೆಂಗಿನಕಾಯಿ ಚಿಪ್ಪು, ಮೊಕ್ಕೊಡವರು ನೆಟ್ಟಗೆ ಬಟ್ಟೆ ಹಾಕೋದ್ ಕಲಿ ಬೆಪ್ಪು. ಮೈ ಮೇಲೆ ಬಟ್ಟೆ ನಿಲ್ದೇ ಇದ್ರು ಮೋಟಿವೇಶನ್ ಮಾಡಿ ಬಂದ್ಬಿಡ್ತವೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಸ್ನೇಹಿತರೆ ಬನ್ನಿ ಇವಾಗ ನಮ್ಮ ಬಿಗ್ ಡಾಗ್ಸ್ ಮನೆಗೆ ಮೂರನೇ ಕಂಟೆಸ್ಟೆಂಟ್ ಅನ್ನು ವೆಲ್ಕಮ್ ಮಾಡುವ. ಚಿಕ್ಕದಾಗಿದ್ರು ಸಹ ಇವರ ಮೂರ್ತಿ ವಿಡಿಯೋ ಮಾಡ್ಕೊಂಡು ಹಿಂಸೆ ಕೊಡ್ತಿರ್ತಾರೆ ಇನ್ಸ್ಟಾಗ್ರಾಮ್ ಪೂರ್ತಿ. ಸೌಂದರ್ಯ ಅನ್ನೋದು ಆಗ್ಬಿಟ್ಟಿದೆ ಇವರ ಹತ್ರ ಬರ್ತಿ. ಅವರೇ ನಮ್ಮ ನಿಮ್ಮೆಲ್ಲರ ಕಿಪ್ಪಿ ಕೀರ್ತಿ. ಅಯ್ಯೋ ಜನರೇ, ಯಾಕೆ ಜನರೇ ಈ ತರ ತಲೆ ಕೆಡಿಸ್ತಿದ್ದೀರಾ? ವೀಕ್ಷಕರೇ, ಇವರನ್ನ ನಾವು ಏಲಿಯನ್ಸ್ ಕ್ಯಾಟಗರಿಯಿಂದ ಸೆಲೆಕ್ಟ್ ಮಾಡಿದೀವಿ. ಬನ್ನಿ ಮಾತಾಡ್ಸುವ. ನಮಸ್ಕಾರ ಕಪಿ ಕೀರ್ತಿ ಅವರೇ. ಸಾರಿ ಕಿಪ್ಪಿ ಕೀರ್ತಿ ಅವರೇ. ಅಯ್ಯೋ ಎಂತ ಜನರೇ. ಕಿಪ್ಪಿ ಕೀರ್ತಿ ಅವರೇ, ನೀವು ನಮ್ಮ ಬಿಗ್ ಡಾಗ್ ಶೋಗೆ ಮೂರನೇ ಸ್ಪರ್ಧಿಯಾಗಿ ಬಂದಿದ್ದೀರಾ. ನಿಮ್ಮ ಸೌಂದರ್ಯದ ಒಂದು ವಿಟಿಯನ್ನ ನೋಡ್ಕೊಂಡು ಬಂದು ಆಮೇಲೆ ಮಾತಾಡುವ. ಹಾಟ್ ಕ್ಯಾಮೆರಾ ಆಕ್ಷನ್. ಕಣ್ಣುಗಳು ಮಲಗಳಂತೆ, ಮುಂಗುರುಳು ಮುಂಗುಸಿಯಂತೆ, ನಾಸಿಕವು ಪಲ್ಲಿಗಳಂತೆ, ತುಟಿಗಳೆರಡು ತೊಳೆದ ಕೆಂಡದಂತೆ, ಹಲ್ಲುಗಳು ಅರಿದ ಹಾಳೆಗಳಂತೆ. ಆಮೇಲೆ ಕಿಪ್ಪಿ ಅವರೇ, ಈ ನಡುವೆ ನೀವು ಸಿಂಗರ್ ಬೇರೆ ಆಗಿದ್ದೀರಂತೆ. ಒಂದು ಹಾಡು ಹೇಳಿ, ನಿಮ್ಮ ಅಭಿಮಾನಿಗಳಿಗೆ ಇಷ್ಟ ಆಗೋ ತರ. ಬಾಳದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಓಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು.
ನಮ್ಮೂರ್ ಕಡೆ ದೆವ್ವ ಮೆಟ್ಕೊಂಡವರು ಸಹ ಈ ರೇಂಜ್ ಗೆ ಡ್ಯಾನ್ಸ್ ಮಾಡಲ್ಲ. ಅಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾ ಇದೆಯಾ ಕಣವ ತಾಯಿ. ಈ ಅದ್ಭುತವಾದ ಡ್ಯಾನ್ಸ್ ನೋಡಿ ನಮ್ ಕಣ್ಣು ಕೊಳತೋಗದೆ ಇದ್ರೆ ಸಾಕು. ಕೊನೆಯದಾಗಿ ಏನಂದ್ರೆ ಕಿಪ್ಪಿ ಕೀರ್ತಿ ಅವರೇ, ಮುತ್ತು ಜೊತೆ ಬ್ರೇಕಪ್ ಸೀಸನ್ 2 ಸ್ಟಾರ್ಟ್ ಆಗಿದೆಯಂತಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಾಯ್ ಜನರೇ, ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಗೊತ್ತಾ, ಕೆಲವೊಬ್ರು ನನ್ನ ಬಗ್ಗೆ ಇಲ್ದಿರೋದೆಲ್ಲ ಮಾತಾಡ್ತಾರೆ ಆಯ್ತಾ. ನನ್ನ ಜೊತೆಲಿರೋರು ಕೆಲವೊಬ್ರು, ಎಲ್ಲರೂ ಅಲ್ಲ, ಕೆಲವೊಬ್ರಿಗೆ ಗೊತ್ತಿರುತ್ತೆ ಯಾರೇ ನನ್ನ ಜೊತೆಲಿ ಇದ್ರು, ಯಾವ ಥರ ಆಟಗಳೆಲ್ಲ ಆಡಿದ್ರು, ನನ್ನ ಬಾಯಲ್ಲಿ ಏನೇನ ಬಿಡಿಸಿದ್ರು, ಎಲ್ಲೆಲ್ಲಿ ತಂದು ಹಾಕಿದ್ರು ಅಂತೆಲ್ಲ ಗೊತ್ತು. ಇವಾಗ ನಾನು ಅವರೆಲ್ಲ ಬಿಟ್ಬಿಟ್ಟು ಚೆನ್ನಾಗಿದ್ದೀನಿ. ಹೌದಾ, ಚೆನ್ನಾಗಿದೀಯಾ? ಅದೇನ್ ಚೆನ್ನಾಗಿದೆಯೋ ಏನೋ, ವಾರದಲ್ಲಿ 3 ದಿನ ಕೈ ಹಿಡ್ಕೊಂಡು ಲೈಲಾ ಮಂಜುನು ತರ ರೀಲ್ಸ್ ಮಾಡ್ತಾ ಇರ್ತೀರಾ. ಅದಾಗಿ 3 ದಿನಕ್ಕೆ ಬ್ರೇಕಪ್ ಮಾಡ್ಕೊಂಡು ಲೀಲಾ ಮಂಜು ತರ ಒಬ್ಬರ ಮೇಲೆ ಒಬ್ರು ಬೈಕೊಂಡು ವಿಡಿಯೋ ಮಾಡ್ಕೊಂಡು ಸಾಯ್ತಾ ಇರ್ತೀರಾ. ಅದೇನ್ ಅಂದವೋ ಚಂದವೋ ಭಗವಂತೆ ಬಲ್ಲ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ನಾನು ಇಂಡಿಪೆಂಡೆಂಟ್ ಆಗಿ ಬೆಳೀತಾ ಇರೋದು, ಓಕೆನಾ. ನನಗೆ ಸಿಂಗಲ್ ಪ್ಯಾರೆಂಟ್ಸ್ ಇರೋದು. ಫಸ್ಟ್ ಆಫ್ ಆಲ್ ನಮಗೆ ನಮ್ಮ ಅಪ್ಪ ಇಲ್ಲ, ನನ್ನ ಸಿಂಗಲ್ ಪ್ಯಾರೆಂಟ್ಸ್ ಇರೋದು. ಮನೆ ಜವಾಬ್ದಾರಿ ಕೂಡ ನೋಡ್ಕೊಂಡು ನಾನು ದಾರಿ ನಡೀತಾ ಇದ್ದೀನಿ. ಮುಳ್ಳು ಎಷ್ಟೊಂದು ಬಂದ್ರು ಅದನ್ನ ತುಳಿದು ಮೇಲೆ ಬರ್ತಾ ಇದ್ದೀನಿ ನಾನು. ಸಾಕು ಕಣವ ತಾಯಿ, ಸಾಕು ನಿಲ್ಸು. ಮಾಡೋದೆಲ್ಲ ಮಾಡಿ ಆಡೋದೆಲ್ಲ ಆಡಿ ಕೊನೆಗೆ ಬಂದು ಇದೊಂದು ಹೇಳ್ಬೇಡ. ನಮ್ ಜನಗಳು ಆಲ್ರೆಡಿ ನೀನು ಎಷ್ಟು ಮುಗ್ದೆ ಅನ್ನೋದನ್ನ ನೋಡ್ಬಿಟ್ಟವ್ರೆ. ಸ್ಟಾರ್ಟಿಂಗ್ ಅಲ್ಲಿ ಇದೇ ಕಾರಣಕ್ಕೆ ನೋಡೋಕೆ ಮುಗ್ದೆ ತರ ಇದೆಯಾ ಅಂತ ಸಿಂಪತಿ ತೋರಿಸಿದ್ರು. ಆದ್ರೆ ಹೋಗ್ತಾ ಹೋಗ್ತಾ ನಿನ್ನ ಪ್ರೀತಿ ಪಚಿತಿ ಬ್ರೇಕಪ್ ಅನ್ಕೊಂಡ್ ಕಿತಾಪತಿ ಎಲ್ಲವನ್ನು ನೋಡಿ ಬರೋ ತರ ಆಗ್ಬಿಟ್ಟಿದೆ ವಾಂತಿ. ಮತ್ತೆ ಇನ್ನೊಂದು ಹೇಳ್ಬೇಕಿದ್ರೆ, ನನಗೆ ಕೆಟ್ಟದಾಗಿ ಬೈಯೋದ್ರಿಂದ ನಿಮಗೆ ಖುಷಿ ಸಿಗುತ್ತೆ ಅಂದ್ರೆ ಬೈರಿ ಆಯ್ತಾ. ಸೊ ನಾನು ಯಾವುದು ಕೂಡ ನನ್ನ ಮನಸ್ಸಲ್ಲಿ ಕಲ್ವಶ ಇಟ್ಕೊಂಡು ಯಾರಿಗೂ ಏನು ಅಂದಿರಲ್ಲ ಆಯ್ತಾ. ಸೊ ನನ್ನ ಜೊತೆಲಿರೋರು ಹೇಗೆ ಅಂದ್ರೆ ಎಲ್ಲರೂ ಅಲ್ಲ, ಹೇಗೆ ಅಂದ್ರೆ ನನ್ನ ಜೊತೆ ಚೆನ್ನಾಗೇ ಇರ್ತಾರೆ. ಅವ್ರ ಅವಶ್ಯಕತೆ ಬೇಕಿದ್ದಾಗ ನನ್ನನ್ನು ಬಳಸ್ಕೊಂಡು ಕೈ ಬಿಡ್ತಾರೆ ಜನರೇ. ಸೊ ನನಗೆ ಇದು ಅನುಭವಗಳು ತುಂಬಾ ಆಗ್ತಾ ಇದೆ ಜೀವನದಲ್ಲಿ. ಸೊ ಹಂಗೆ ಸಕ್ಸಸ್ ಕೂಡ ಮಾಡ್ತಾ ಇದ್ದೀನಿ. ನನ್ನ ಸಾಧನೆ ಮೆಟ್ಲು ಕೂಡ ತುಂಬಾ ಹತ್ರದಲ್ಲಿದೆ. ಕಲ್ಮಶ ಅನ್ನೋಕೆ ಕಲ್ವಸ ಅಂತೀಯ. ಕೆಲವೊಬ್ರಿಗೆ ಕೆಲವೊಬ್ರು ಅವಶ್ಯಕತೆಗೆ ಅವಶ್ಯಕತೆ. ನೆಟ್ ಕನ್ನಡ ಮಾತಾಡಕ್ ಬರಲ್ಲ, ನೀನು ಸಕ್ಸಸ್ ಕೂಡ ಮಾಡ್ತಾ ಇದೀಯ, ಜೊತೆಗೆ ಸಾಧನೆ ಮಾಡೋಕೆ ಇನ್ನೇನು ಹತ್ತಿರದಲ್ಲಿ ಇದೆಯಾ ಅಲ್ವಾ. ಅಯ್ಯೋ ಭಗವಂತೆ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಒಂದಷ್ಟು ದಿನ ಅವ್ನು ಯಾರೋ ದಚ್ಚು ಜೊತೆ ವಿಡಿಯೋ ಮಾಡ್ತೀಯಾ, ಇನ್ನೊಂದಷ್ಟು ದಿನ ಮುತ್ತು ಜೊತೆ ಸುತ್ತಾಡ್ತೀಯಾ. ಇವಾಗ ಅವ್ರಿಬ್ರು ಬೇಡ ಅಂತ ಕೃಷ್ಣನ್ ಜೊತೆ ಕಿಸ್ಕೊಂಡು ವಿಡಿಯೋ ಮಾಡ್ತಾ ಇದೀಯಾ. ಇದೇ ಅನ್ಸುತ್ತೆ ನಿನ್ನ ಸಕ್ಸಸ್ ಸಾಧನೆ ಅಂದ್ರೆ ಅಲ್ವಾ. ಒಟ್ನಲ್ಲಿ ಇಷ್ಟೆಲ್ಲ ಆದ್ಮೇಲೂ ನಿನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾವ್ರಲ್ಲ ನೋಡು, ಅವ್ರಿಗೆ ಮೊದ್ಲು ಕೆರ ತಕೊಂಡ್ ಜ್ವರ ಬರೋ ಗಂಟ ಹೊಡಿಬೇಕು ಅಷ್ಟೇ. ಹೋಗವ ತಾಯಿ ಹೋಗು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 3 ಜನ ಕಂಟೆಸ್ಟೆಂಟ್ ಗಳನ್ನ ನೋಡಿದ್ರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನು ವಿಚಿತ್ರವಾದ ಕಂಟೆಸ್ಟೆಂಟ್ ಗಳನ್ನ ನೋಡುವಿರಂತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.